ನಾವು ಮಳೆ ಬರೋಷ್ಟರಲ್ಲಿ ರೀಚ್ ಆಗಬೇಕು, ಮಳೆ ಬರೋಷ್ಟರಲ್ಲಿ ರೀಚ್ ಆಗಬೇಕು ಅಂದರೆ ಹಿಂದ್ಗಡೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿರೋದು ನನಗೆ ಒಳ್ಳೆ ಸೋಫಾ ಥರ ಆಗ್ಬಿಟ್ಟಿದೆ. ಆ ಕಡೆ ಮಳೆನೇ ಬಂದಿಲ್ಲಲ್ಲೋ. ಮಳೆ ನಿಲ್ತಾನೆ ಇಲ್ಲ. ಕಾದು ಕಾದು ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಜೀವನ ಜಿಗುಪ್ಸೆ ಬಂದು ಹೆಂಗೆ ನಿಂತಿದ್ದಾವೆ ನೋಡಿ. ಇಲ್ಲಿ 2 ಪಾಕೆಟ್ ರಾಕೆಟ್ಗಳು ಇಲ್ಲೇ ಇದೆ. ಮಳೆ ಬರ್ತಾನೆ ಇದೆ. ಶಿವಮೊಗ್ಗ ಸದ್ಯಕ್ಕೆ ಬಚ್ಚಲು ಮನೆ ಆಗ್ಬಿಟ್ಟಿದೆ, ನಿಲ್ತಾನೆ ಇಲ್ಲ ಮಳೆ. ಯಾಕೆ ತಲೆಗೆಡ್ಸ್ಕೊಂತೀಯ? ಸ್ವಲ್ಪ ನಿಲ್ಲಿ ಬಾ. ಫಸ್ಟಿಗೆ ಹೋಗ್ತಾನೆ ನಿನ್ನ ಮುದ್ದೆ ಆಗೋದು ಬೇಡ. ಹ್ಞೂ ಮರ ಎಷ್ಟು ದಪ್ಪ ಇದು ನೋಡಲ್ಲ. ನಮ್ಮ ನೋಡಲಿ ಫ್ಲಾಟ್ ಎಷ್ಟು? ಹ್ಞೂ ನಮ್ದು ಶೂ ಇದೆ. 3 ಪ್ಯಾಂಟ್ ಏನಕ್ಕೆ? ಅಯ್ಯೋ ಇದು ಒಂದು ಹಾಕೊಂಡು ಅದ್ರ ಮೇಲೆ 3 ಪ್ಯಾಂಟ್. ಸೊ ನಾವು ಮಾನ್ಸೂನ್ ರೈಡ್ ಹೋಗ್ಬೇಕು, ಮಳೆ ಬರಲಿ ಅಂತಿದ್ವಿ. ಬಟ್ ರಾಂಗ್ ಟೈಮಲ್ಲಿ ಮಳೆ ಬಂದ್ಬಿಟ್ಟಿದೆ. ರಾಂಗ್ ಟೈಮಲ್ಲಿ ಮಳೆ ಬಂದು ನಾವೆಲ್ಲ ಇಂಪಾರ್ಟೆಂಟ್ ಒಂದು ಫಂಕ್ಷನಿಗೆ ಹೊರಟಿದ್ವಿ. ಆರಾಮಾಗಿ ಹೆಂಗೆ ರೈಡ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ವಾಟರ್ ಪ್ರೂಫಿ ಕರೆಕ್ಟಾಗಿದೆ. ಇದು ನಿಂದು ಯಾವುದಿದು ಬ್ರ್ಯಾಂಡ್? ವೈಟು ಇದೆ ನೋಡಿ ಮಿಕ್ಸು. ಝೀಲೆ, ಇದು ಸೇಮ್ ಝೀಲು. ಸೊ ಮಳೆ ಸ್ವಲ್ಪ ಡೌನ್ ಆಯ್ತು ಇವಾಗ, ಅದಕ್ಕೆ ಹೊರಡ್ತಿದ್ದೀವಿ. ಮತ್ತೆ ಬಿಟ್ಟರೆ ಬರ್ತಾನೇ ಇರುತ್ತೆ. ಕ್ಲೀನಾಗಿದೆಯಾ? ವೆದರ್ ಏನೋ ತುಂಬ ಚೆನ್ನಾಗಿದೆ. ಬಟ್ ನಾವು ರೈಡಿಂಗಿಗೆ ಮಾತ್ರ ಅಂತ ಹೋಗಿದ್ದಾಗ ಈ ಥರ ಮಳೆ ಬಂದಿದ್ರೆ ಏನಾಗ್ತಿರ್ಲಿಲ್ಲ. ಬಟ್ ಆ್ಯಕ್ಚುಲಿ ಏನೋ ಒಂದು ಫಂಕ್ಷನಿಗೆ ಹೊರಟಿದ್ದೀವಿ ಇವತ್ತು. ಸ್ವಲ್ಪ ರೈಡ್ ಮಾಡ್ಕೊಂಡು ಹಂಗೆ ಅಲ್ಲಿ ಬೇರೆ ಪ್ಲೇಸಸ್ ಕವರ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅಷ್ಟರಲ್ಲಿ ಬೆಳಗ್ಗೆಯಿಂದ ಬರ್ತಾರೋ ಮಳೆ ಬಿಡ್ತಾನೆ ಇಲ್ಲ. ನಿನ್ನೆ ಒಂದು ಏನೋ ಟ್ರೈಲರ್ ಥರ ಒಂದು 1 ಅವರ್ ಮಳೆ ಬಂದಿತ್ತು ಚೆನ್ನಾಗೆ. ಇವತ್ತು ನೋಡಿದ್ರೆ ಬೆಳಗ್ಗೆಯಿಂದ ಬಿಡ್ತಾನೆ ಇಲ್ಲ ಮಳೆ. ಬಟ್ ಸ್ಟಿಲ್ ಎಲ್ಲ ಪ್ಯಾಕಪ್ ಆಗಿ ಹೊರಟಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ ಹೆಂಗಿದೆ ವೆದರ್ ಅಟ್ ಪ್ರೆಸೆಂಟ್. ಲೆನ್ಸ್ ಒರೆಸ್ತಾ ಇರ್ಬೇಕು, ಅವಾಗವಾಗ ಬೀಳ್ತಾ ಇರುತ್ತೆ. ಬ್ಲರ್ ಬಂದರೆ ಲೆನ್ಸ್ ಮೇಲೆ ಬಂದು ಮಳೆ ನೀರು ಬಿದ್ದರೆ ಅಷ್ಟು ಗೊತ್ತಾಗಲ್ಲ. ಸಾರಿ ಯಾವ್ದಾದ್ರು ಕ್ಲಿಪ್ ಆ ಥರ ಬಂದರೆ. ಫುಲ್ ಪ್ರೊಟೆಕ್ಷನ್ನು ಮತ್ತು ಸಮ್ಮರಿಗೆ ಅಂತ ಅಂದ್ಬಿಟ್ಟು ಗ್ಲೌಸ್ ಎಲ್ಲ ತೊಗೊಂಡಿದ್ದಾಯಿತು. ಬಟ್ ಒಂದು ಬ್ಯಾಲೆನ್ಸ್ ಇರೋದು ಅಂತಂದರೆ ರೈನಿ ಸೀಸನಿಗೆ ಅದಕ್ಕೊಂದು ಗ್ಲೌಸ್ ಬೇಕು, ಅದೊಂದು ಕಲೆಕ್ಟ್ ಮಾಡ್ಕೋಬೇಕು. ನಾರ್ಮಲ್ ಗ್ಲೌಸ್ ಹಾಕ್ಕೊಂಡ್ರೆ ನೆಂದು ಫುಲ್ಲು ಬೂಸ್ಟ್ ಬಂದ್ಬಿಡತ್ತೆ, ಅದನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಈ 2025 ಫಸ್ಟ್ ಮಾನ್ಸೂನ್ ರೈಡ್ ಇದು. ಅಂದ್ಕೊಂಡಿರಲಿಲ್ಲ ವಿತೌಟ್ ಪ್ಲ್ಯಾನ್ ಇರೋ ಮಾನ್ಸೂನ್ ರೈಡಿಗೆ ಈ ಥರ ಹೋಗ್ತೀವಿ ಅಂತ. ಸ್ವಲ್ಪ ಬೇಗನೆ ಮಳೆ ಬಂದಿದ್ದು ಒಳ್ಳೆಯದೇ ಆಯಿತು, ನಮಗೆ ಗೊತ್ತಾಯಿತು. ಮುಂಚೆನೇ ಗೊತ್ತಾಗಿದ್ದಕ್ಕೆ ರೈನ್ ಸೂಟಲ್ಲಿ ಹಾಕೊಂಡು ಹೋಗ್ತಿದ್ವಿ. ಇಲ್ಲ ಅಂದಿದ್ರೆ ಅಲ್ಲಿ ಹೋದ್ಮೇಲೆ ಮಧ್ಯೆ ಎಲ್ಲರೂ ತಗ್ಲಾಕೊಂತಿದ್ವಿ. ಈ ಲೆವೆಲಿಗೆ ಮಳೆ ಜೂನಿಗೆ ಸ್ಟಾರ್ಟ್ ಆಗಬೇಕಿತ್ತು, ಆ್ಯಕ್ಚುಲಿ ಮೇಗೆ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಒಳ್ಳೆಯದೇ, ನಮಗೆ ಬ್ಯಾಕ್ ಟು ಬ್ಯಾಕ್ ಮಾನ್ಸೂನ್ ರೈಡ್ ಸಿಗುತ್ತೆ. ಒಳ್ಳೊಳ್ಳೆ ನೇಚರ್ ಇರೋ ಪ್ಲೇಸಿಗೆ ಹೋಗ್ಬೋದು. ಹಿಂದ್ಗಡೆ ನಮ್ಮ ಬಾಯ್ಸ್ ನನ್ನ ಚೇಸ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಆ್ಯಸ್ ಯೂಶ್ವಲ್ ನಾನು ನಮ್ಮ ಪ್ರದಿ ಆ್ಯಂಡ್ ಅಶೋಕ್ 3 ಜನ ಹೋಗ್ತಿದ್ವಿ. ನಾನು ಮುಂದೆಗಡೆ ಲೀಡ್ ಮಾಡ್ತಾ ಇದ್ದೀನಿ. ಈ 50 ಸರಿ ಲೆನ್ಸ್ ಓಡಿಸ್ತಾ ಇರಬೇಕು, ಅದೇ ಪ್ರಾಬ್ಲಮ್ಮು. ಮಳೆ ಕಂಟಿನ್ಯೂಸ್ ಆಗಿ ಬರ್ತಿದ್ರೆ, ಇಲ್ಲ ಅಂತಂದರೆ ಏನು ತೊಂದರೆ ಇರೋಲ್ಲ. ಮಳೆಗಾಲದಲ್ಲಿ ಮಾವಿನ ಹಣ್ಣು ತಿಂದು ಸಿಪ್ಪೆನ ವಾಟೆನ ರೋಡಿಗೆ ಸಿಗ್ತವ್ರೆ ಸ್ಕಿಡ್ಡಾಗಿ ಬೀಳಲಿ ಅಂತ. ಅವಾಗ ಸುಮ್ಮನೆ ಕಂಟೆಂಟಿಗೋಸ್ಕರ ಹಂಗೆ ಹಿಂಗೆ ನೀನು ಅಕ್ಕಮ್ಮ ಅಂತೆಲ್ಲ ಬೈಯಕ್ಕೆ ಹೋಗ್ಬಾರ್ದು. ಸುಮ್ಮನೆ ಲೈಟಾಗಿ ಒಂದು ಲುಕ್ ಕೊಟ್ಟರೆ ಸಾಕು, ಅರ್ಥ ಮಾಡ್ಕೋತಾರೆ. ನೋಡಿ ಇಷ್ಟೊತ್ತು ಚೇಸ್ ಮಾಡಿ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಝೀಲ್ ರೈನ್ ಜಾಕೆಟ್ ಹಾಕ್ಕೊಂಡು, ಅದು ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು, ಗ್ರೇ ಯೆಲ್ಲೋ ಆ್ಯಂಡ್ ವೈಟ್. ನಂದು ಗ್ರೇ ಪ್ಲಸ್ ಮಿಲ್ಟ್ರಿ ಗ್ರೀನಿಶ್ ಇದೆ ನೋಡಿ, ಒಟ್ಟಿಗೆ ತೊಗೊಂಡಿದ್ದಿಬ್ಬರು. ಝೀಲ್ದು ಚೆನ್ನಾಗಿದೆ, ಕಲರ್ಸ್ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ ಝೀಲ್ ಬ್ರ್ಯಾಂಡಲ್ಲಿ. ಆ್ಯಕ್ಚುಲಿ ನಾವು ಮಳೆ ನಿಲ್ಲಿ ಅಂತ ಪೂರ್ತಿ ವೆಯ್ಟ್ ಮಾಡಿದೆ, ಹೊರಟಿದ್ದು ಒಳ್ಳೆಯದೇ ಆಯಿತು. ನೋಡಿ ಇಲ್ಲಿ ಹೊಳೆಹೊನ್ನೂರ ಹತ್ರ ಮಳೆನೇ ಇಲ್ಲ, ಅಂದರೆ ಬಂದು ಸ್ಟಾಪ್ ಆಗಿದೆ ಮಳೆ ಕಂಪ್ಲೀಟಾಗಿ.
ಅದಕ್ಕೆ ಮಳೆ ನಿಂತಿರೋದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪ್ರದೀಪ್ ಅವರು. ಸೊ ಅಶೋಕ್ ಅವರಿಗೆ ಬ್ಯಾಗ್ ಎಲ್ಲ ಕಟ್ಟಿರೋದು ಕರೆಕ್ಟಾಗಿದೆಯಾ ಅಂತ ಕೇಳಿದ್ರೆ ಥಮ್ಸ್ ಅಪ್ ಕೊಡ್ತಾ ಇದ್ದಾರೆ ಅಶೋಕ್ ಅವರು. ಸೊ ವಾಟ್ಸಪ್ ಬಾಯ್ಸ್, ಮತ್ತೆ ರೈಡ್ ಕರೆಕ್ಟಾಗಿ ಮಾನ್ಸೂನಲ್ಲಿ ಸ್ಟಾರ್ಟ್ ಆಗಿದೆ. ಈ ಕಡೆ ಮಳೆ ಎಲ್ಲ ಭಾಳ ಕಮ್ಮಿ ಇದೆ. ಫುಲ್ ಚಿಲ್ ಆ್ಯಂಡ್ ಚಿಲ್ ಅಲ್ಲಿ ರೈಡು ಹೆಂಗಿದೆ ನೋಡಿ ವೆದರ್. ವಾ, ಸಮ್ಮರಲ್ಲಿ ಇಷ್ಟು ದಿನ ರೈಡಿಂಗ್ ಜಾಕೆಟ್ ಹಾಕೊಂಡು ಎಲ್ಲೂ ರೈಡೇ ಹೋಗಿಲ್ಲ, ಅಷ್ಟು ಸೆಕೆ ಇರುತ್ತೆ. ಸೊ ಕರೆಕ್ಟಾಗಿ ನಾವು ರೈಡಿಂಗ್ ಜಾಕೆಟ್ ಹಾಕ್ಕೊಬೇಕು ಅಂತ ಡಿಸೈಡ್ ಮಾಡಿದ ದಿನ ಮಳೆ ನಿಲ್ತಾನೆ ಇಲ್ಲ, ಹಂಗೆ ಬರ್ತಿದೆ. ಸೊ ನಮಗೂ ಇದೇ ಬೇಕಿತ್ತು. ಸೊ ಇವತ್ತು ಆ್ಯಕ್ಚುಲಿ ಕೋಟೆಗೆಲ್ಲ ಹೋಗೋದು ಪ್ಲ್ಯಾನ್ ಇತ್ತು, ಚಿತ್ರದುರ್ಗ ಕೋಟೆಗೆಲ್ಲ ಹೋಗಿ. ನಾನು ಆ್ಯಕ್ಚುಲಿ ಅಲ್ಲೇ ಸುತ್ತಾಡ್ತೀವಿ, ನಾನು ನೋಡಿಲ್ಲ, ನಮ್ಮ ಪ್ರದೀನೂ ಒಂದು ಸರಿನೂ ಹೋಗಿಲ್ಲ. ಸುಮ್ಮನೆ ಅಲ್ಲಿ ಎಲ್ಲ ಸುತ್ತಾಡಿಕೊಂಡು ಲಾಗ್ ಮಾಡಿಕೊಂಡು ಆಮೇಲೆ ರಿಟರ್ನ್ ಮತ್ತೆ ಹಿಂದೆ ಬಂದುಬಿಟ್ಟು ಫಂಕ್ಷನಿಗೆ ಹೋಗೋದು ಪ್ಲ್ಯಾನ್ ಇತ್ತು. ಡ್ಯೂ ಟು ಹೆವಿ ರೈನ್ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ನಮ್ಮ ಪುಣ್ಯಕ್ಕೆ ಸದ್ಯ ಕರೆಕ್ಟಾಗಿ ಈ ಕಡೆ ಮಳೆ ಸ್ಟಾಪ್ ಆಗಿದೆ, ಬೇಗ ರೀಚ್ ಆಗಿಬಿಡ್ತೀವಿ ಹೋಗಿ. ಸೊ ಮಳೆನೇ ಬರಲಿಲ್ಲ ಅಂತಂದರೆ ಏನು ಅರ್ಜೆಂಟಾಗಿ ಹೋಗಬೇಕು ಅನ್ನೋದೇನು ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು. ಸೊ ಎಂಜಾಯ್ ದ ರೈಡ್, ಫಸ್ಟ್ ಮಾನ್ಸೂನ್ ರೈಡ್. ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ರೈನ್ ಜಾಕೆಟ್ ಹಾಕ್ಕೊಂಡು ಫುಲ್ಲು ವಾಮ್ ಫೀಲಿಂಗ್ ಇದೆ. ಈವನ್ ಮಳೆ ಇಸ್ ಕಮ್ಮಿಂಗ್, ಫುಲ್ಲು ನಮ್ಮನ್ನು ನಾವು ವಾಮ್ ಆಗಿ ಇಟ್ಕೊಂಡಿದ್ದೀವಿ. ಮೊದಲೇ ಸೆಕೆ ಆಗ್ತಿತ್ತು, ಕರೆಕ್ಟಾಗಿ ನಾವು ವೇರ್ ಮಾಡಿರೋದಕ್ಕೆ ಇನ್ನೂ ವಾಮ್ ಆಗಿದೆ. ಸೊ ನಮ್ಮದು ಪಾಕೆಟ್ ರಾಕೆಟ್ಸಲ್ಲಿ ಸ್ವಲ್ಪ ನೆಲ ವೆಟ್ಟಾಗಿದ್ರು ಕೂಡ ಗ್ರಿಪ್ ಮಾತ್ರ ಸಕ್ಕತ್ತಾಗಿದೆ ಟೈರ್ದು ಆ್ಯಂಡ್ ಬ್ರೇಕಿಂಗ್ ಗ್ರಿಪ್ಪು. ಸೊ ಆ ನಂಬಿಕೆ ಮೇಲೆ ಹೊಡಿಬೋದು. ನೋಡಿ ಅಲ್ಲೋಡಿ ಬೆಟ್ಟ, ಇಲ್ಲೋಡಿ ಕೆಂಪಸು, ಹೆಂಗಿದೆ ವೆದರು, ಖುಷಿ ಆಗ್ತಿದೆ. ಬಿಸಿಲು ಸೆಕೆ, ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡಿ ಕುಟ್ಟಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಕರೆಕ್ಟಾಗಿ ವೀಕೆಂಡಿಗೆ ಒಳ್ಳೆ ಮಳೆ ಬರೋ ಟೈಮಲ್ಲಿ ಬೈಕ್ ಎತ್ಕೊಂಡು ಗೇರ್ಸ್ ಎಲ್ಲ ಹಾಕ್ಕೊಂಡು ಗಾಡಿ ರುಬ್ಕೊಂಡು ಹೋಗ್ತಾ ಇದ್ರೆ ಮಜಾನೇ ಬೇರೆ ಅಲ್ಲ. ಹಿಂದ್ಗಡೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿರೋದು ನನಗೆ ಒಳ್ಳೆ ಸೋಫಾ ಥರ ಆಗ್ಬಿಟ್ಟಿದೆ. ಆರಾಮಾಗೆ ರೈಡ್ ಮಾಡೋದಕ್ಕೆ ಚೆನ್ನಾಗಿದೆ ಫೀಲ್. ನಮ್ಮ ಪ್ರದೀಪ್ ಅವ್ರನ್ನ ಚೇಸ್ ಮಾಡೋಣ ನಾವೀಗ. ವಿಂಡ್ ಬ್ಲಾಸ್ಟ್ ಜಾಸ್ತಿ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಲೆವೆಲಿಗಿದೆ ಅಂತಂದರೆ ಹೆಲ್ಮೆಟ್ ಹಾಕಿರೋ ತಲೆನೇ ವಾಲ್ತಿದೆ, ಆ ಲೆವೆಲಿಗಿದೆ ವಿಂಡ್ ಬ್ಲಾಸ್ಟು. ಈ ಕಡೆ ನೋಡಿ ಒಂದೇ ಒಂದು ಹನಿ ಮಳೆ ಬಿದ್ದಿರಂಗೆ ಕಾಣ್ತಾನೆ ಇಲ್ಲ. ಈ ಕಡೆ ಮಳೆನೇ ಬಂದಿಲ್ಲಲ್ಲೋ, ಸುಮ್ಮನೆ ಮಂಗ ಆದ್ವಿ ನಾವು ಅಲ್ಲೇ ನಿಂತ್ಕೊಂಡು. ಹೊಳೆಹೊನ್ನೂರಿಂದ ಈ ಕಡೆ ಮಳೆನೇ ಬಂದಿಲ್ಲ. ಮಳೆ ಬಂದಿದೆಯೋ ಒಣಗಿದೆಯೋ ಗೊತ್ತಿಲ್ಲ, ಪೂರ್ತಿ ರೋಡೆಲ್ಲ ಫುಲ್ ಡ್ರೈ ಆಗಿದೆ. ಸುಮ್ಮನೆ ನಾವು ಅಷ್ಟೊತ್ತಲ್ಲಿ ವೆಯ್ಟ್ ಮಾಡಿದ್ವಿ, ಅದೇ ಗೆಸ್ ಮಾಡಿದ್ವಿ ಇದೇ ಥರ ಒಂದು ಕಡೆ ಮಳೆ ಇದ್ದರೆ ಒಂದು ಕಡೆ ಡೌನ್ ಇರುತ್ತೆ ಅಂತ. ಸೊ ಹಂಗೆ ಆಯಿತು, ನಮಗೂ ಹೆಲ್ಪ್ ಆಯಿತು. ಗೋಪ್ರೋ ಸ್ಟಾಪ್ ರೆಕಾರ್ಡಿಂಗ್. ಮಾತು ಕೇಳಲ್ವಾ ಗೋಪ್ರೋ? ನೋಡಿ ನಮ್ಮ ಪಾಕೆಟ್ ರಾಕೆಟ್ ಸ್ಟಾಕ್ ಎಕ್ಸಾಸ್ಟಲ್ಲೇ ಸ್ಕ್ರೀಮ್ ಮಾಡ್ತಾ ಇದೆ, ಸ್ಕ್ರೀಮ್. ಸೋಲೋ ಇದ್ರೆ ಇದೆ ಅಡ್ವಾಂಟೇಜು. ಹಿಂದ್ಗಡೆ ಪಿಲಿಯನ್ ಕೂರಿಸ್ಕೊಂಡು ಪಾಪ ನಮ್ಮ ಪ್ರತಿ ಒದ್ದಾಡ್ತಿರ್ತಾನೆ. ನಮ್ಮ ಅಶೋಕ ಕಮ್ಮಿ ಅಂದ್ರೆ ಒಂದು 80 kg ಇದ್ದಾನೆ. ಸೋಲೋ ಇದ್ದರೆ ರೈಡ್ ಮಾಡುವಾಗ, ಎಸ್ಪೆಷಲಿ ಲಾಂಗ್ ರೈಡ್ಸ್ ಮಾಡುವಾಗ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಜಾಲಿ ಮಾಡ್ಕೊಂಡು ಹೊಡಿಬೋದು. ಚನ್ನಗಿರಿ ಪೂರ್ತಿ ಮಳೆನೇ ಇರಲಿಲ್ಲ, ಡ್ರೈ ಇತ್ತು, ಆರಾಮಾಗಿ ನೆಮ್ಮದಿಯಾಗಿ ಬಂದ್ವಿ. ಚನ್ನಗಿರಿ ದಾಟಿದ ತಕ್ಷಣ ಮತ್ತೆ ಇಲ್ಲಿ ಮಳೆ ಹನಿತಾ ಇದೆ. ನೋಡಬೇಕು ಮತ್ತೆ ಏನು ರುಬ್ಬತ್ತಾ ಈ ಕಡೆ ಏನು ಅಂತ. ನಮ್ಮ ಅಶೋಕ್ ನೋಡಿ ಮೆಸೇಜ್ ಮಾಡ್ತಾ ಇದ್ದಾನೆ, ಮೆಸೇಜ್. ನಾವು ಮಳೆಯಲ್ಲಿ ಗಾಡಿ ಹೊಡಿತಾ ಇದ್ರೆ ಆರಾಮಾಗಿ ಹಿಂದ್ಗಡೆ ಕುತ್ಕೊಂಡು ಮೆಸೇಜ್ ಮಾಡ್ತಾ ಇದ್ದಾನೆ ನೋಡಿ. ಕಾರ್ನರ್ ಬಂತಲ್ಲ, ಹುಡುಗ ಲೀನ್ ಮಾಡ್ತಾ ಇದ್ದಾನೆ.
ಅವು ಮಾಡೋಣ ಕ್ಲೀನ್ನ ಬಾರ ಬಾರ ಹೊಡಿಯ. ಹಿಂಗೆ ಸ್ಲೋ ಹೋದ್ರೆ ಅಷ್ಟೇ ಕತೆ, ಮಳೆಯಲ್ಲಿ ಮುದ್ದೆ ಹಾಕ್ಬೇಕಾಗತ್ತೆ. ಅದಕ್ಕೆ ಪ್ರದೀಪ್ ಅವರಿಗೆ ತಡ ಮಾಡಬೇಡಿ ಹೊಡೀರಿ ಅಂತ ಹೇಳಿದ್ದೀನಿ. ಪೂರ್ತಿ ಕಪ್ಪುಗಾಗ್ಬಿಟ್ಟಿದೆ ಮೋಡ, ಸರಿಯಾಗಿ ಗುಮ್ತಿರಂಗಿದೆ ಮಳೆ ಆ ಸೈಡು. ನೋಡಬೇಕು. ಪಿಲಿಯನ್ ಇರೋದ್ರಿಂದ ನಮ್ಮ ಪ್ರದಿಗೆ ಕೀಪ್ ಅಪ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದರ್ವೈಸ್ ಯು ವುಡ್ ಹ್ಯಾವ್ ಮ್ಯಾಚ್ ಮೀ. ಮಳೆ ಬಂದಿದ ತಕ್ಷಣ ಈ ಕಡೆ ಏನು ಚಳಿ ಹೊಡಿತಿದೆ ಗೊತ್ತಾ? ಬೇಸಿಗೆ ಬೇಸಿಗೆ ಸೆಕೆ ಸೆಕೆ ಅಂತಿದ್ವಿ, ಜಾಕೆಟ್ ಮೇಲೆ ಜಾಕೆಟ್ ಹಾಕೊಂಡ್ರು ಚಳಿ ಮಾತ್ರ ಕಮ್ಮಿ ಆಗಿಲ್ಲ. ಓ ಅಡ್ಡಾದಿಡ್ಡಿ ಹೈವೇಯಲ್ಲಿ ಹೆಂಗ್ ಬೇಕಂಗೆ ಅಣ್ಣಾಜಿ ಓಡಾಡ್ತಾ ಇದ್ದಾರೆ. ನಾನು ಇದನ್ನ ಖಂಡಿಸ್ತೀನಿ. ಅವ್ರು ಖಂಡಿಸ್ಕೊ ಅಂತ ಪಂಚೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ನಮ್ಮ ಪ್ರದೀಪ್ ಅಲ್ಲಿ ವೇಟ್ ಮಾಡೋಣ, ಹಿಂದೆ ಆಗ್ಬಿಟ್ಟ. ನಮಗೆ ಮಳೆ ಬಂದು ಪ್ಯಾಂಟ್ ಎಲ್ಲ ನೆಂದು ಹೋಗ್ಬಿಡತ್ತೆ ಅನ್ನೋ ಚಿಂತೆ. ನಮ್ಮ ಪ್ರದಿಗೆ ನೆನೆದ್ರೆ ನೆನಲಿ 3 ಜೊತೆ ಪ್ಯಾಂಟ್ ಇಟ್ಕೊಂಡಿದ್ದೀನಿ ಅಂತ ಅವನು ಆರಾಮಾಗಿದ್ದಾನೆ. ಇರೋದು ನಮ್ಮದು 1 ಡೇ ಸ್ಟೇ ಪ್ರೋಗ್ರಾಮ್ ಅಷ್ಟೇ, ಮತ್ತೆ ನಾಳೆ ರಿಟರ್ನ್ ಬರಬೇಕು. ಬಟ್ ನಮ್ಮ ಹುಡುಗ ಹಾಕೊಂಡಿರೋದು ಬಿಟ್ಟು 3 ಜೊತೆ ಜೀನ್ಸ್ ಇಟ್ಕೊಂಡಿದ್ದಾನೆ. ಒಂದಿನ ಹೋದ್ರೂ ಅವನು ಅಲ್ಲಿಗೆ ತಂದ್ಬಿಟ್ಟು ಟ್ರಯಲ್ ನೋಡೋದು. ಆದರೆ ಅವನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಮನೇಲಿ ಚಾಯ್ಸ್ ಮಾಡಬೇಕಾದ್ರೆ. ಆ ಪ್ಯಾಂಟ್ ಚೆನ್ನಾಗಿ ಕಾಣಿಸ್ತಿದೆ, ಈ ಪ್ಯಾಂಟ್ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಅವ್ನು ಕನ್ಫ್ಯೂಷನಿಗೆ ತಲೆ ಕೆಟ್ಟು ಇರೋ ಬರೋ ಪ್ಯಾಂಟೆಲ್ಲ ಎತ್ತಾಕೊಂಬಂದ್ಬಿಡ್ತಾನೆ. ಎತ್ತಾಕೊಂಬಂದ್ಬಿಟ್ಟು ಇಲ್ಲಿ ಬಂದಾಗ ಯಾವ್ದು ಹಾಕೋಬೇಕು ಅನ್ಸುತ್ತೆ ಅದನ್ನ ಹಾಕೊತಾನೆ. ಹಂಗೆ ನಮ್ಮ ಹುಡುಗ ಹೆಂಗೆ ಮಳೆಯಲ್ಲಿ ಜೊತೆಯಲ್ಲಿ ಬೈಕಲಿ ಜೀಲು ರೇಂಜಾಕಿಟ್ಟು ಕಣ್ಣ ಬಂದ್ಬಿಟ್ಟು ಸ್ನೇಹವೇ ಹೊಡಿ ಎಷ್ಟು ಹೊಡಿತೆ ಹೊಡಿ. ಸುಮ್ಮನೆ ಪಾಸಿಂಗ್ ಲೈಟ್ ಹೊಡಿತಾನೆ ಇರ್ತಾರೆ, ನಾವು ಹೋಗ್ತಾ ಇರೋದು ಈ ಕಡೆ. ಸಮುದ್ರ ನೋಡಿ, ಇಲ್ಲಿ ಸಮುದ್ರ ಕಾಲು ಎತ್ಕೊಂಡು ಹೊಡಿಬೇಕು ಗಾಡಿ, ಹಂಗಾಗ್ಬಿಟ್ಟಿದೆ ಸಮುದ್ರ. ಅಲ್ಲ ಇದು ಟೈಲ್ ಇದ್ದೇನೆ ಎಷ್ಟೊಂದು ಕೊಚ್ಚೆ ಸಿಡಿಯೋದು. ನನ್ನ ಹೆಲ್ಮೆಟ್ ಪೂರ್ತಿ ನಿಂದೆ ಒರೆಸ್ಕೊಂತ ಇದ್ದೀನಿ. ಅದನ್ನೇ ಹೇಳ್ತಿರೋದು. ಇನ್ನೇನಾದರೂ ಟೈಲ್ ಇಲ್ಲ ಅಂತಂದರೆ ಅಷ್ಟೇ ಮುಗೀತು. ಏನೋ ಸಮಾಚಾರ, ಏನೋ ಹೆಸರು. ನಾವು ಮಳೆ ಬರೋಷ್ಟರಲ್ಲಿ ರೀಚ್ ಆಗಬೇಕು ಅಂದರೆ ನಾವು ರೀಚ್ ಆಗಬೇಕಾಗಿರೋ ಡೆಸ್ಟಿನೇಷನ್ ಇರೋ ಊರಲ್ಲೇ ಮಗ ಮಳೆ ರುಬ್ಬಿಡ್ತು ಹಾಕಿ. ನೋ ಪ್ರಾಬ್ಲಮ್, ಸ್ಟಿಲ್ ಪ್ಯಾಂಟ್ ಸ್ವಲ್ಪ ನೆಂದಿದೆ, ಒಣಗಿಸ್ಕೊಳ್ಳೋಣ. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ತುಂಬ ಕೋಲ್ಡ್ ಆಗಿತ್ತು. ಒಂದು ಸಣ್ಣದಾಗೆ ಕಾಫಿ ಸ್ಟಾಪ್ ಹಾಕೊಂಡ್ಬಿಟ್ಟು ಬಿಸಿ ಕಾಫಿ ಕುಡಿದು ಮತ್ತೆ ಹೊರಡಿದ್ದೀವಿ. ಇನ್ನು ಜಸ್ಟ್ 10 ಕಿಲೋಮೀಟ್ರ್ ಇದೆ ಅಷ್ಟೇ. ಲೊಕೇಶನ್ ಕಳಿಸ್ಕೊಂಡಿದ್ದಾನೆ, ಅಲ್ಲಿ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ಅಲ್ಲಿಂದ ಮಳೆಯಿಂದ ಹೆಂಗೋ ಬಚಾವಾಗಿ ಬಂದ್ವಿ. ಬಟ್ ಈ ಊರಲ್ಲೇನೆ ಸಿಕ್ಕಾಬಟ್ಟೆ ಮಳೆ ರುಬ್ಬಿಟ್ಟು ಹಾಕಿ. ಈಗಲೂ ನೋಡಿ ಬರ್ತಾನೇ ಇದೆ ಜಿಟಿ ಅಂತ. ಸಾಫ್ಟ್ಕರ್ ಬಿಟ್ಟೆ ಸಾಫ್ಟ್ಕರ್ ನೋಡಿ ರೀಚ್ ಆಗಾಯಿತು. ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಮಳೆಯಿಂದ, ಅದಕ್ಕೆ ನಮ್ಮ ಅಶೋಕರು ಕ್ಲೀನ್ ಮಾಡ್ತಿದ್ದಾರೆ. ಕಟ್ ಮಾಡಬೇಕು. ಇದರಲ್ಲೆಲ್ಲ ಎಕ್ಸ್ಪರ್ಟ್ ನಮ್ಮ ಅಶೋಕ್ ಅವರು. ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ ನಮ್ಮ ಬಾಯ್ಸ್ದು ಒದ್ದಾಟ ನೋಡೋಕ್ಕಾಗ್ತಿಲ್ಲ ಪಾಪ. ಸಿಕ್ಕಾಬಟ್ಟೆ ಮಳೆ ಬರ್ತಿದೆ, ಮಳೆ ನೀರು ಒಳಗಡೆ ನುಗ್ತಿದೆ.
ನೆಮ್ಮದಿಯಾಗಿ ಏನಾದರೂ ಒಂದು ಪ್ಲಾನ್ ಮಾಡೋ ಅಂತಂದ್ರೆ ಹೋಗಿರೋ ಪ್ಲಾನ್ ಮಾಡಿ ನೋಡಿ. ಇಲ್ಲಿ ರಾತ್ರಿ ಎಲ್ಲ ರೂಮ್ ಒಳಗೆಲ್ಲ ನೀರು ಬರ್ತಾ ಇದೆ, ಮಳೆ ನೀರು. ಈಗ ಟಾರ್ಪಲ್ ಎತ್ಕೊಂಬಂದೇನಲ್ಲ ಅಲ್ಲಿಂದ ಕಟ್ಟೋದಿಕ್ಕೆ. ಏನ್ ಅಡ್ವೆಂಚರಪ್ಪ, 2 ಗಂಟೆ ಆಯ್ತು, ನಿದ್ದೆ ಮಾಡಕ್ಕಾಗ್ತಿಲ್ಲ. ನೀರ್ ಬರತ್ತೆ ಅನ್ನೋ ಭಯದಲ್ಲೇ ಮಲ್ಕೋಬೇಕು. ಡೋರ್ ಹತ್ರ ಮಳೆ ಬೀಳತ್ತಲ್ಲ, ಅದು ಒಳಗ್ ಬರಬಾರ್ದು ಅಂತ ಇಲ್ಲೆಲ್ಲ ಪೂರ್ತಿ ಬಂದ್ಬಿಟ್ಟಿದೆ. ಅವಾಗಿನ ಮ್ಯಾಟ್ ಗೀಟ್ ಹಾಕೊಂಡು ಒದ್ದಾಡ್ತಿದ್ವಿ, ಈಗ ಹೋಗಿ ಅದನ್ನ ತಗೊಂಬಂದೇನು. ಎಲ್ಲಿ ಸ್ಟೇ ಆಗ್ಬೇಕು ಏನೋ ಅಂತ ಫಸ್ಟೇ ಕ್ಲೀನಾಗಿ ಪ್ಲಾನ್ ಮಾಡಿಲ್ಲ ನಮ್ಮ ಪ್ರದೀಪ್ ಅವರು. ಮಾಡು ಮಗನೇ ಮಾಡು, ಹಿಂದೆ ಪ್ಲಾನ್ ಮಾಡು. ಏನಪ್ಪ, ನಾವು ಮಲ್ಕೊಂಡಿದ್ದಾಗ ನಮ್ಮವ್ರಿಗೂ ನೀರು ಬರ್ದೇ ಇದ್ರೆ ಸಾಕು. 2 ಗಂಟೆ ರಾತ್ರಿಯಲ್ಲಿ ಮ್ಯಾಟ್ ತಗೊಂಡು ನೀರು ಹಿಂಡೋದು ಒರೆಸೋದು, ನೀರು ಹಿಂಡೋದು ಒರೆಸೋದು.